गेल्या 2 वर्षांपूर्वी तहसीलदार म्हणून सेवा बजाविलेल्या तहसीलदार रेश्मा तालीकोटी यांची केवळ 2 वर्षातच बदलीचा योग आला आहे। तर त्यांच्या जागी बेळगावचे प्रवीण जैन हे सोमवार दिनांक 3 जानेवारी रोजी तहसीलदार म्हणून रुजू झाले आहेत। सोमवार दिनांक 3 रोजी नूतन तहसीलदार प्रवीण जैन यांनी तहसीलदार पदाचा पदभार स्वीकारला, तर तहसीलदार रेश्मा तालीकोटी यांनी आपली सूत्रे नवीन तहसीलदार प्रवीण जैन यांच्याकडे सुपूर्द केली। यावेळी तहसीलदार कार्यालयाच्या सभागृहात तहसीलदार रेश्मा तालीकोटी यांना निरोप तर तहसीलदार प्रवीण जैन यांचे स्वागत असा कार्यक्रम पार पडला आहे। कार्यक्रमाच्या अध्यक्षस्थानी तहसीलदार रेश्मा तालीकोटी होत्या, तर व्यासपीठावर नूतन तहसीलदार प्रवीण जैन, उपतहसीलदार KY बिद्री उपस्थित होते। यावेळी बदलीनिमित्त रेश्मा तालीकोटी यांचा तहसीलदार कार्यालयाच्या वतीने, सादिक पाशापुरे तालुका नोकर संघाच्या वतीने अध्यक्ष BM येळ्ळूर तसेच विविध संघ संघटनांच्या वतीने शाल, पुष्पहार, भेटवस्तू देऊन सत्कार करण्यात आला। ಆಗಮಿಸಿರುವಂತಹ ರೈತ ಸಂಘಟನೆಯ ಪದಾಧಿಕಾರಿಗಳೇ, ತಾಲೂಕಾ ಹಾಗೂ ರಾಜ್ಯದ ನಮ್ಮ ಸಿಬ್ಬಂದಿ ನೌಕರರ ಅಧ್ಯಕ್ಷರೇ, ಎಲ್ಲ ನನ್ನ ಸಮಸ್ತ ಕಂದಾಯ ಇಲಾಖೆಯ ಸಿಬ್ಬಂದಿಗಳೇ, ಮಾಧ್ಯಮ ಮಿತ್ರರೇ, PITCMSನಿಂದ ಬಂದಿದ್ದೀರಿ, ಎಲ್ಲರಿಗೂ ನನ್ನ ನಮಸ್ಕಾರಗಳು। ಇವತ್ತಿನ ದಿವಸ ತಮಗೆ ಗೊತ್ತಿರುವ ಹಾಗೆ ಆಲ್ಮೋಸ್ಟ್ 2 years ಆಫ್ ಸರ್ವಿಸಸ್ ಇಲ್ಲಿ ಮುಗಿದಿದೆ। ಈ 2 years ಅಲ್ಲಿ ಎಷ್ಟು ತಮ್ಮ ಜೊತೆಗೆ ಒಂದು ಬಾಂಧವ್ಯ ಬೆಳೆದಿದೆ ಅಂತ ಹೇಳಿದ್ರೆ, ಇದು ಕೋವಿಡ್ ಮತ್ತೆ ಫ್ಲಡ್ ಅಲ್ಲಿ ಡೈರೆಕ್ಟ್ಲಿ ಪಬ್ಲಿಕ್ ಟಚ್ ಮತ್ತೆ ಸಿಬ್ಬಂದಿಗಳ ಜೊತೆ ಅತಿ ಹೆಚ್ಚು ಒಡನಾಟವನ್ನು ಬೆಳೆದುಕೊಂಡಿತ್ತು। ಅದೇ ರೀತಿ ತಾವು ನನಗೆ ಸಹಕಾರ ಕೂಡ ಬಹಳಷ್ಟು ಕೊಟ್ಟಿದ್ದೀರಿ। ನಮ್ಮ ರೈತ ಸಂಘದ ಮುಖಂಡರು ಹೇಳ್ತಾ ಇದ್ರು, ಏನು ಕೆಲಸ ಇತ್ತಂದ್ರೂ ಫೋನ್ ಒಳಗನೆ ಆಗ್ತಿತ್ತು। ಅದೇ ರೀತಿ ಮುಂಬರುವ ದಿನಗಳಲ್ಲಿನೂ ಕೂಡ ನಮ್ಮ ಪ್ರವೀಣ್ ಸರ್ ಅವರಿಗೂ ಕೂಡ ಅದೇ ರೀತಿ ಸಹಕಾರವನ್ನು ಕೊಡ್ರಿ। ಎದಕ್ಕಂತ ಹೇಳಿದ್ರೆ, ಹಿ ಇಸ್ ಮೈ ಬ್ಯಾಚ್ಮೇಟ್, ನಮ್ಮ ಬ್ಯಾಚ್ಮೇಟ್ ಅವರು ಆಗಿದ್ದು ನಮ್ಮ ಒಳ್ಳೆಯ ಒಂದು ಫ್ರೆಂಡ್ಶಿಪ್ ಕೂಡ ಇದೆ। ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲದೆ ತಾವು ಯಾವ ರೀತಿ ನನಗೆ ಸಹಕಾರ ಕೊಟ್ಟಿದ್ರು ಅದಕ್ಕಿಂತ ಜಾಸ್ತಿಯಾಗಿ ಸಹಕಾರ ಕೊಡ್ತೀರಿ ಅಂತ ಹೇಳಿ ನಾನು ನಿಮ್ಮ ಪರವಾಗಿ ಅವರಿಗೆ ಇವತ್ತು ಹೇಳ್ತೀನಿ। ಮತ್ತೆ ಹೇಳ್ಬೇಕಂದ್ರೆ, ನಾನು ಉಳ್ಳಾಗಡ್ಡಿ ಸರ್ ಅವರು ಇದ್ದಾಗ ಅವ್ರ ಕಡೆಯಿಂದ ನಾನು ಚಾನ್ಸ್ ತಗೊಂಡಿದ್ದೆ। ಉಳ್ಳಾಗಡ್ಡಿ ಸರ್ ಅವ್ರದ್ದು ಫೇರ್ವೆಲ್ ನೋಡಿದ್ದೆ। ಫೇರ್ವೆಲ್ ನೋಡಿದಾಗ ಒಂದು ಇದನ್ನಿತ್ತು, ಇಷ್ಟು ಫೇರ್ವೆಲ್ ಇಷ್ಟು ಗ್ರ್ಯಾಂಡ್ ಆಗಿ ಆಯ್ತಲ್ಲ ಅಂತ ಹೇಳಿ। ಆಮೇಲೆ ನನಗೂ ಅನಿಸ್ತಿತ್ತು, ಫೇರ್ವೆಲ್ ಬರುವುದಾದ್ರೆ ದಟ್ ಇಸ್ ಕೈಂಡ್ ಆಫ್ ದಿಸ್ ಒನ್, ಬಟ್ ಆ ರೀತಿ ಆಗ್ತದಾ ಅಂತ ಹೇಳಿ। ಬಟ್ ಇವತ್ತಿಂದ ಇದನ್ನ ನೋಡಿದ್ರೆ ಅದಕ್ಕಿಂತ ಹೆಚ್ಚಾಗಿನೇ ಕೂಡ ಇಲ್ಲಿ ನನಗೊಂದು ನೋಡ್ಲಿಕ್ಕೆ ಕಾಣಿಸ್ತಾ ಇದೆ। ಎಲ್ಲರೂ ಕೂಡ ನಾವು ಬಹಳಷ್ಟು ನನಗೆ ಸಪೋರ್ಟ್ ಕೊಟ್ಟಿದ್ದೀರಿ। ನಾನು ಕೆಲವೊಂದು ಸಮಯದಲ್ಲಿ ನಮಗೆ ಹಾರ್ಶ್ ಆಗಿರಬಹುದು, ಆದ್ರೆ ದಟ್ ವಾಸ್ ಓನ್ಲಿ ಫಾರ್ ದಟ್ ಸರ್ಕಮ್ಸ್ಟಾನ್ಸಸ್। ಪರ್ಸನಲಿ ಅದು ಯಾವುದೇ ರೀತಿಯಾದಂತಹ ಗ್ಲೆಜಸ್ಗಳಿಲ್ಲ, ಯಾವುದೇ ರೀತಿಯ ತೊಂದರೆಗಳಿಲ್ಲ। ಅದು ಏನಾದ್ರೂ ನಾನು ಅಂತ ಹೇಳಿದ್ರೆ ಆ ಸಮಯಕ್ಕೆ ತಕ್ಕಂಗೆ ಮಾತ್ರ ಅದನ್ನ ತಾವೆಲ್ಲರೂ ಮರಿಬೇಕು। ನಾನು ಆಲ್ರೆಡಿ ಮರ್ತಿದ್ದೀನಿ, ನನಗೆ ಯಾರಿಗೆ ಏನಂದಿಲ್ಲ ಅನ್ನೋದು ಗೊತ್ತಿಲ್ಲ। ತಮ್ಮಲ್ಲಿನೂ ಅಂತಾವ್ ಏನಾದ್ರು ಇದ್ರೆ ಟೈಮ್ ಬಂದಾಗ ಹೇಳ್ಬೇಕಾಗ್ತದ। ಅಡ್ಮಿನಿಸ್ಟ್ರೇಷನ್ ನಾವು ತಗೊಂಡು ಹೋಗ್ಬೇಕಂತ ಹೇಳಿದ್ರೆ ಕೆಲವೊಂದು ಸಮಯದಲ್ಲಿ ಹಾರ್ಶ್ ಕೂಡ ಆಗ್ಲೇಬೇಕು, ಆ ಛಾತ್ರೆ ಮಾತ್ರ ಕೆಲಸ ಆಗ್ತದ। ಅದಕ್ಕೋಸ್ಕರ ಅದು ಸಮಯಕ್ಕೆ ಮಾತ್ರ ಇತ್ತು। ಮತ್ತೆ ಎಲ್ಲ ನಮ್ಮ ಖಾನಾಪುರದ್ದು ಒಂದು ಏನು। शेवटी तहसीलदार रेश्मा तालीकोटी म्हणाल्या की गेल्या 2 वर्षांच्या कोरोना काळात तालुक्यातील जनतेने जे सहकार्य केले त्याबद्दल मी खरोखर आनंदी आहे। अशीच सेवा प्रत्येक तहसीलदारांना मिळावी, तालुक्याचा नक्कीच विकास होईल असे म्हणत त्यांनी आपले मत व्यक्त केले। सुहास पाटील, KNNCT न्यूज, खानापूर।